ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದು 1 ವರ್ಷ 2 ತಿಂಗಳ ಅವಧಿಯಲ್ಲಿಯೇ ಇನ್ನೇನು ಪತನವಾಗುತ್ತಾ ಅಂತಕ್ಕಂಥ ಒಂದು ಮಾತುಗಳು ರಾಜ್ಯ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ರಾಜ್ಯದ ಕಾಂಗ್ರೆಸ್ನಲ್ಲಿ ಬಣ ರಾಜಕಾರಣ ತಾರಕಕ್ಕೇರಿದ್ದು, ಭಿನ್ನಮತ ಕೂಡ ಅದೇ ರೀತಿ ಒಂದು ಬಹುದೊಡ್ಡ ಹಂತಕ್ಕೆ ತಲುಪಿದೆ. ನಾನು ನಿನ್ನೆನೆ ಒಂದು ಸುದ್ದಿಯನ್ನು ಪ್ರಕಟ ಮಾಡಿದ್ದೆ. ಮೊನ್ನೆ ರಾತ್ರಿ ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಕಾಂಗ್ರೆಸ್ನ 70ಕ್ಕೂ ಹೆಚ್ಚು ಶಾಸಕರು ಸಭೆಯನ್ನು ಸೇರೋದ್ರ ಮೂಲಕ ತಮ್ಮ ಮುಂದಿನ ರಾಜಕೀಯ ನಡೆಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನ ನಾನು ಪ್ರಸ್ತಾಪ ಮಾಡಿದ್ದೆ. ಸರ್ಕಾರ ಅಧಿಕಾರಕ್ಕೆ ಬಂದ ಕೇವಲ 1 ವರ್ಷದ ಅವಧಿಯಲ್ಲಿ ರಾಜ್ಯದ ಕಾಂಗ್ರೆಸ್ನಲ್ಲಿ ಉಂಟಾಗ್ತಕ್ಕಂಥ ಈ ಭಿನ್ನಮತಕ್ಕೆ ಕಾರಣ ಏನು? ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಶಾಸಕರ ಮೇಲೆ ಹಿಡಿತವನ್ನ ಕಳ್ಕೊಂಡಿದ್ದಾರ? ಡಿ ಕೆ ಶಿವಕುಮಾರ್ ತಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದಂತಹ ಸಂದರ್ಭದಲ್ಲಿ ಇದ್ದಂತಹ ಒಂದು ವರ್ಡಿಂಗ್ ಈಗ ಇಲ್ವಾ? ಇದೆಲ್ಲ ಕೂಡ ಈಗ ಒಂದು ಯೋಚಿಸಬೇಕಾದಂತಹ ಅಂಶ. ಸ್ನೇಹಿತರೆ, ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಉಂಟಾಗ್ತಕ್ಕಂಥ ಈ ಬಂಡಾಯಕ್ಕೆ ಪ್ರಮುಖ 6-7 ಅಂಶಗಳು ಕಾರಣ ಅಂತಕ್ಕಂಥ ಮಾತುಗಳು ಇದೀಗ ರಾಜ್ಯ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದ್ದಾವೆ. ಈ 6-7 ಅಂಶದ ಕಾರಣಕ್ಕೆ ಇದೀಗ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಭಿನ್ನಮತ ಉಂಟಾಗ್ತಾ ಇದೆ. ಈ ಒಂದು ಭಿನ್ನಮತ ಸರ್ಕಾರವನ್ನ ಪತನವನ್ನು ಮಾಡುವ ಅಂಚಿಗೂ ಕೂಡ ತಲುಪಬಹುದು ಅಂತಕ್ಕಂಥ ಮಾತುಗಳು ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದಾವೆ. ಬನ್ನಿ ಸ್ನೇಹಿತರೆ, ನಿಜಕ್ಕೂ ಕಾಂಗ್ರೆಸ್ನ ಆ ಒಂದು ಭಿನ್ನಮತಕ್ಕೆ ಕಾರಣ ಏನು ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 5 ವರ್ಷಗಳ ಅವಧಿಯನ್ನು ಅತ್ಯಂತ ಸುಲಲಿತವಾಗಿ ಕ್ಲಿಯರ್ ಮಾಡಿದರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಒಂದೇ ಒಂದು ಬಂಡಾಯ ಕಾಂಗ್ರೆಸ್ನಲ್ಲಿ ಆಗಿರಲಿಲ್ಲ. ಆದರೆ ಯಾವಾಗ 2023ರಲ್ಲಿ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಯಾಗಿ 2ನೇ ಬಾರಿ ಅಧಿಕಾರವನ್ನು ಸ್ವೀಕರಿಸಿದ್ರು, ಆ ಅಧಿಕಾರವನ್ನು ಸ್ವೀಕರಿಸಿದ ದಿನದಿಂದನೂ ಕೂಡ ಒಂದಿಲ್ಲ ಒಂದು ಸಮಸ್ಯೆಗಳು ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಬಿಡದಂತೆ ಕಾಡ್ತಾ ಇದ್ದಾವೆ. ಇತ್ತೀಚೆಗಂತೂ ಕಾಂಗ್ರೆಸ್ನಲ್ಲಿ ಭಿನ್ನಮತ ತಾರಕಕ್ಕೇರಿದ್ದು, ಮೊನ್ನೆ ರಾತ್ರಿ ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಡಿನ್ನರ್ ಒಂದು ಪಾರ್ಟಿಯ ನೆಪದಲ್ಲಿ ಕಾಂಗ್ರೆಸ್ನ 70ಕ್ಕೂ ಹೆಚ್ಚು ಶಾಸಕರು ಸಭೆಯನ್ನ ಸೇರಿ ತಮ್ಮ ಮುಂದಿನ ರಾಜಕೀಯ ನಡೆ ಯಾವ ರೀತಿ ಇರಬೇಕು ಅನ್ನೋ ಒಂದು ಚರ್ಚೆಯನ್ನ ಮಾಡಿದ್ದಾರೆ ಅಂತಕ್ಕಂಥ ಒಂದು ಸ್ಫೋಟಕ ಮಾಹಿತಿಗಳು ಹೊರಗೆ ಬರ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಈ ಭಿನ್ನಮತಕ್ಕೆ ಪ್ರಮುಖವಾಗಿ 6-7 ಅಂಶಗಳು ಕಾರಣ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಏನಿರ್ಬೋದು ಹಾಗಾದ್ರೆ? ಕಾಂಗ್ರೆಸ್ನಲ್ಲಿ ಯಾಕೆ ಈ ರೀತಿಯ ಒಂದು ಭಿನ್ನಮತ ಪದೇ ಪದೇ ಉಂಟಾಗ್ತಾ ಇದೆ? ಹೇಳ್ತೀನಿ ಕೇಳಿ ಸ್ನೇಹಿತರೆ. ಮೊದಲನೇದಾಗಿ, ಕಾಂಗ್ರೆಸ್ನಲ್ಲಿ 2013ರಲ್ಲಿದ್ದಂತಹ ಪರಿಸ್ಥಿತಿ ಈ ಬಾರಿ ಇಲ್ಲ. 2013ರಲ್ಲಿ ಸಿದ್ದರಾಮಯ್ಯನವರು ತಾವೇ ಮುಖ್ಯಮಂತ್ರಿಯಾಗಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡಿದರು. ಆದರೆ ಇದೀಗ ರಾಜ್ಯದ ಕಾಂಗ್ರೆಸ್ನಲ್ಲಿ ಹಾಗೂ ಸರ್ಕಾರದಲ್ಲಿ 2 ಪ್ರಮುಖವಾದ ಪವರ್ ಸೆಂಟರ್ಗಳಿದ್ದಾವೆ. ಒಂದು ಸಿದ್ದರಾಮಯ್ಯ ನೇತೃತ್ವದ ಪವರ್ ಸೆಂಟರ್ ಆದರೆ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಪವರ್ ಸೆಂಟರ್. ಸಿದ್ದರಾಮಯ್ಯನವ್ರು ಏನಾದರೂ ಮಾಡಬೇಕು ಅನ್ನುವಾಗ ಡಿ ಕೆ ಶಿವಕುಮಾರ್ ಕಾಲೆಳೆಯೋದು, ಡಿ ಕೆ ಶಿವಕುಮಾರ್ ಏನಾದರೂ ಮಾಡಬೇಕು ಅನ್ನೋ ಟೈಮಲ್ಲಿ ಸಿದ್ದರಾಮಯ್ಯನವ್ರು ಕಾಲೆಳೆಯೋದು. ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದನೂ ಕೂಡ ಇದೇ ರೀತಿಯ ಒಂದು ಸಮಸ್ಯೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇದೆ. ಇದು ಕಾಂಗ್ರೆಸ್ ಶಾಸಕರು ರಚಿಕೊಳ್ಳೋದಕ್ಕೆ ಇದು ಕೂಡ ಪ್ರಮುಖ ಕಾರಣ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅತ್ಯಂತ ಪ್ರಮುಖವಾಗಿ ಕಾಂಗ್ರೆಸ್ನ ಶಾಸಕರು ತಮ್ಮ ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಸಿಡಿದೇಳೋದಕ್ಕೆ ಪ್ರಮುಖವಾದ ಕಾರಣ ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನದ ಕೊರತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರಬೇಕು ಅನ್ನೋ ಉದ್ದೇಶಕ್ಕೆ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ 5 ಪ್ರಮುಖ ಗ್ಯಾರಂಟಿ ಯೋಜನೆಯನ್ನ ಕಾಂಗ್ರೆಸ್ ಮಾಡಿತ್ತು. ಅದಾದ ನಂತರ 135ಕ್ಕೂ ಹೆಚ್ಚು ಶಾಸಕರನ್ನ ಗೆಲ್ಲಿಸಿಕೊಳ್ಳೋದ್ರ ಮೂಲಕ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ತಾನು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೇಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದು ಈ 5 ಗ್ಯಾರಂಟಿ ಯೋಜನೆಗಳನ್ನ ಹಂತ ಹಂತವಾಗಿ ಜಾರಿಗೆ ತಂತು. ಈ ಪ್ರಮುಖ 5 ಗ್ಯಾರಂಟಿ ಯೋಜನೆಗಳನ್ನ ರಾಜ್ಯದ ಜನತೆಗೆ ಕೊಟ್ಟ ಕಾರಣಕ್ಕೆ ತನ್ನ ಬಜೆಟ್ನ ಬಹುಪಾಲು ಹಣ ಅದಕ್ಕೆ ಮೀಸಲಾಗಿಟ್ಟಿದೆ ಈ ರಾಜ್ಯ ಸರ್ಕಾರ. ಆ ಕಾರಣಕ್ಕೆ ಸರಿಸುಮಾರು 1.5 ವರ್ಷ ತಾವು ಶಾಸಕರಾಗಿ ಅಧಿಕಾರಕ್ಕೆ ಬಂದು 1.5 ವರ್ಷ ಕಳೆದರೂ ಕೂಡ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ಒಂದು ಅನುದಾನ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ನ ಪ್ರಮುಖ ಈ ಶಾಸಕರ ಒಂದು ಬಹುದೊಡ್ಡ ಆಪಾದನೆ. ಈಗಾಗಲೇ ಲೋಕಸಭಾ ಚುನಾವಣೆಯವರೆಗೂ ಆಗೋ ಮಾಡಿ ಈ ಶಾಸಕರು ಮ್ಯಾನೇಜನ್ನು ಮಾಡಿದರು. ಆದರೆ ಇದೀಗ ತಮ್ಮ ಕ್ಷೇತ್ರದ ಗ್ರಾಮಗಳಿಗೆ ಒಂದು ಭೇಟಿ ಕೊಡೋದಕ್ಕೂ ಕೂಡ ಕಾಂಗ್ರೆಸ್ನ ಶಾಸಕರಿಗೆ ಸಾಧ್ಯವಾಗ್ತಿಲ್ಲ. ಅವ್ರು ಹೋದಂಥ ಜಾಗದಲ್ಲೆಲ್ಲ ಜನ
ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ, ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಚೀತು ಅಂತ ಉಗಿತಾ ಇದ್ದಾರೆ ಅಂತಕ್ಕಂಥ ಒಂದು ಬಹುದೊಡ್ಡ ಆಪಾದನೆಯನ್ನ ಕಾಂಗ್ರೆಸ್ನ ಶಾಸಕರು ಈಗ ಮಾಡ್ತಿದ್ದಾರೆ. ಇದು ಒಂದು ಪ್ರಮುಖ ಕಾರಣ ಕಾಂಗ್ರೆಸ್ನಲ್ಲಿ ಭಿನ್ನಮತ ಉಂಟಾಗೋದಿಕ್ಕೆ. ಅದೇ ರೀತಿ ಇನ್ನೊಂದು ಪ್ರಮುಖವಾಗಿ ಕಾಂಗ್ರೆಸ್ನ ಹಿರಿಯ ಶಾಸಕರಿಗೆ ಮಂತ್ರಿ ಭಾಗ್ಯ ಸಿಗದೆ ಹೋಗಿರ್ತಕ್ಕಂಥದ್ದು. ಕಾಂಗ್ರೆಸ್ನಲ್ಲಿ 6, 7, 8 ಸಲ ಗೆದ್ದಿರ್ತಕ್ಕಂಥ ಅನೇಕ ಶಾಸಕರಿದ್ದಾರೆ. 3ಕ್ಕೂ ಹೆಚ್ಚು ಬಾರಿ ಗೆದ್ದಿರ್ತಕ್ಕಂಥವ್ರಂತೂ ಲೆಕ್ಕವಿಲ್ಲದಷ್ಟು ಶಾಸಕರಿದ್ದಾರೆ. ಈ ಶಾಸಕರ ಹಿರಿತನವನ್ನು ಪರಿಗಣಿಸಿ ರಾಜ್ಯದಲ್ಲಿ ಮಂತ್ರಿ ಸ್ಥಾನವನ್ನು ಕೊಡದೆ ಹೋಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಪ್ರಮುಖ ಹಿರಿಯ ಶಾಸಕರಿಗೆ ಇದೀಗ ಬಹುದೊಡ್ಡ ಅಸಮಾಧಾನ ಉಂಟಾಗೋದಕ್ಕೆ ಪ್ರಮುಖ ಕಾರಣವಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲೂ ಕೂಡ ಆರ್ ವಿ ದೇಶಪಾಂಡೆ ಅಂತ ಹಿರಿಯ ನಾಯಕರನ್ನು ಕೂಡ ಸಂಪುಟದಿಂದ ಹೊರಗಿಟ್ಟಿರ್ತಕ್ಕಂಥದ್ದು. ಆಳಂದದ ಶಾಸಕ ಬಿ ಆರ್ ಪಾಟೀಲ್ ಕೂಡ ಹಿರಿತನದಲ್ಲಿ ಇರ್ತಕ್ಕಂಥ ಶಾಸಕರಾಗಿದ್ದಾರೆ, ಅವರನ್ನು ಕೂಡ ಸಂಪುಟದಿಂದ ಹೊರಗಿಟ್ಟಿರ್ತಕ್ಕಂಥದ್ದು. ಈ ರೀತಿ ಅನೇಕ ಹಿರಿಯ ಶಾಸಕರನ್ನ ಸಂಪುಟದಿಂದ ಹೊರಗಿಟ್ಟಿರ್ತಕ್ಕಂಥದ್ದು ಈ ಕಾಂಗ್ರೆಸ್ನಲ್ಲಿ ಈ ರೀತಿಯ ಭಿನ್ನಮತ ಉಂಟಾಗೋದಕ್ಕೆ ಇದು ಒಂದು ಪ್ರಮುಖ ಕಾರಣ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತದೆ. ಅದಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೊಂದು ಪ್ರಮುಖವಾದ ಈ ಶಾಸಕರ ಬಂಡಾಯಕ್ಕೆ ಕಾರಣ ರಾಜ್ಯ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಣ ರಾಜಕಾರಣ. ಸಿದ್ದರಾಮಯ್ಯನವರು ತಮ್ಮದೇ ಆದಂತಹ ಒಂದು ಟೀಮನ್ನು ಮಾಡಿಕೊಂಡು ಅವ್ರ ಪರವಾಗಿ ಲಾಬಿಯನ್ನ ಮಾಡಿಸ್ಕೊಂಡ್ರೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಪರವಾಗಿ ಕೆಲವರು ಲಾಬಿಯನ್ನ ಮಾಡ್ತಾರೆ. ಈ ಎರಡೂ ಬಣವನ್ನು ಹೊರತುಪಡಿಸಿ ಕೆಲವರು ಶಾಸಕರು ರಾಜ್ಯ ಕಾಂಗ್ರೆಸ್ನಲ್ಲಿದ್ದಾರೆ. ನಮಗೆ ಯಾವ ಬಣದ ಸವಾಸನೂ ಬೇಡಪ್ಪ, ನಮಗೆ ನಮ್ಮ ಕ್ಷೇತ್ರಗಳಿಗೆ ಅನುದಾನ ಬಂದರೆ ಸಾಕು, ನಮ್ಮ ಸರ್ಕಾರ 5 ವರ್ಷ ನಡೆದ್ರೆ ಸಾಕು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥ ಸರಿಸುಮಾರು 70 ಶಾಸಕರಿದ್ದಾರೆ. ಈ 70 ಶಾಸಕರೇ ಮೊನ್ನೆ ಸಭೆಯನ್ನು ಸೇರಿದ್ದು ಅಂತಕ್ಕಂಥ ಮಾಹಿತಿಯನ್ನು ನಾನು ಈಗಾಗಲೇ ಕೊಟ್ಟಿದ್ದೆ. ಈ ಬಡ ರಾಜಕಾರಣದಿಂದ ಬೇಸತ್ತಿರ್ತಕ್ಕಂಥ ಸರಿಸುಮಾರು 70 ಶಾಸಕರು ಈ ಬಹುದೊಡ್ಡ ಬಂಡಾಯವನ್ನು ಹೇಳ್ಬೇಕು, ಈ ಮೂಲಕ ಬಣ ರಾಜಕಾರಣಕ್ಕೆ ಬ್ರೇಕ್ ಹಾಕಬೇಕು ಅಂತ ತೀರ್ಮಾನಕ್ಕೆ ಬಂದು ಮೊನ್ನೆ ರಾತ್ರಿ ಮೀಟಿಂಗ್ ಅನ್ನು ಮಾಡಿರ್ತಕ್ಕಂಥದ್ದು. ಇನ್ನೊಂದು ಸರ್ಕಾರದ ಒಂದು ಮುಜುಗರಕ್ಕೆ ಈಡುಮಾಡ್ತಾ ಬಂದಿರತಕ್ಕಂಥ ಹಗರಣಗಳ ಸರಮಾಲೆ ಏನು ಈ ಒಂದು ತಿಂಗಳಿಂದ ಈಚೆಗೆ ಪ್ರಮುಖ 3 ಹಗರಣಗಳು ರಾಜ್ಯ ಸರ್ಕಾರದ ಮೇಲೆ ವಿರುದ್ಧ ಹೊರಗೆ ಬಂದಿದ್ದಾವೆ. ಈ 3 ಹಗರಣಗಳಿಂದ ರಾಜ್ಯ ಸರ್ಕಾರದ ಒಂದು ಜನಪ್ರಿಯತೆ ಕುಸಿತಾ ಇದೆ. ಈ ರೀತಿಯೇ ಮುಂದುವರೆದಿದ್ದೇ ಆದರೆ ನಮ್ಮ ಮುಂದಿನ ರಾಜಕೀಯ ಭವಿಷ್ಯ ಕತ್ಲಾಗುತ್ತೆ ಅನ್ನೋಕ್ಕಂಥ ಉದ್ದೇಶಕ್ಕೆ ಇದೀಗ ಕಾಂಗ್ರೆಸ್ನ ಶಾಸಕರು ಬಂಡಾಯವನ್ನು ಎದ್ದಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತದೆ. ಇದಿಷ್ಟೇ ಅಲ್ಲ ಸ್ನೇಹಿತರೆ, ಈ ಶಾಸಕರ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿರ್ತಕ್ಕಂಥ ಇನ್ನೊಂದು ಪ್ರಮುಖ ಅಂಶ ಇದೆ. ಅದೇನು ಅಂದರೆ, ರಾಜ್ಯದ ಕ್ಯಾಬಿನೆಟ್ನಲ್ಲಿರ್ತಕ್ಕಂಥ ಮಂತ್ರಿಗಳು ಶಾಸಕರಿಗೆ ಒಂದು ಸ್ಪಂದನೆಯನ್ನ ಕೊಡ್ತಾ ಇಲ್ಲ. ಎಷ್ಟೇ ಪ್ರಭಾವಿ ಶಾಸಕರಾಗಿದ್ರು ಕೂಡ ಮಂತ್ರಿಗಳಿಗೆ ಏನಾದರೂ ಕೆಲಸ ಮಾಡೋದಕ್ಕೆ ಫೋನನ್ನು ಮಾಡಿದರೆ ಅವ್ರ ಫೋನನ್ನು ಮಂತ್ರಿಗಳು ಅಟೆಂಡ್ ಮಾಡ್ತಾ ಇಲ್ಲ. ಆಫೀಸ್ಗೆ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಮುಖ ಕೊಟ್ಟು ಮಾತಾಡ್ಸೋದಿಲ್ಲ. ಹಾಗೆ ಅವ್ರು ಹೇಳಿರ್ತಕ್ಕಂಥ ಒಂದೂ ಕೆಲಸವನ್ನು ಮಾಡಿಕೊಡ್ತಾ ಇಲ್ಲ. ಇದು ಕಾಂಗ್ರೆಸ್ನ ಹಿರಿಯ ಹಾಗೂ ಹೊಸದಾಗಿ ಗೆದ್ದಿರ್ತಕ್ಕಂಥ ಶಾಸಕರ ಅಸಮಾಧಾನಕ್ಕೆ ತೀವ್ರ ಕಾರಣವಾಗಿದೆ. ಈ ಹಿಂದೆನೇ ಚನ್ನಗಿರಿಯ ಶಾಸಕರಾಗಿದ್ದಂತಹ ಶಿವಗಂಗಾ ಬಸವರಾಜ್ ಅವರು ನೇರವಾಗಿಯೇ ಮಾಧ್ಯಮದ ಮುಂದೆ ಮಾತಾಡಿ ಈ ವಿಷಯವನ್ನು ಹೇಳಿದರು. ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥವ್ರು ಒಬ್ಬ ಶಾಸಕನ ಫೋನನ್ನೇ ಅಟೆಂಡ್ ಮಾಡಲ್ಲ ಅನ್ನೋದಾದ್ರೆ ನಾವಿನ್ಯಾತ ಶಾಸಕ ಸ್ಥಾನದಲ್ಲಿ ಮುಂದುವರಿಬೇಕು ಅಂತಕ್ಕಂಥ ತೀವ್ರ ಅಸಮಾಧಾನವನ್ನ ಬಸವರಾಜ್ ಶಿವಗಂಗಾ ಅವರು ಹೊರಹಾಕಿದ್ದನ್ನ ನಾವು ನೋಡಿದೀವಿ. ಈ ರೀತಿ ಮಂತ್ರಿಗಳ ಏನು ಒಂದು ಉಡಾಫೆ ನೆಗ್ಲೆಕ್ಟ್ ಇದೀಗ ಕಾಂಗ್ರೆಸ್ನ ಶಾಸಕರನ್ನ ರಚ್ಚಿಗೆಳ್ತಕ್ಕಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತದೆ. ಸ್ನೇಹಿತರೆ, ಹೀಗೆ ಸುಮಾರು 6-7 ಅಂಶಗಳು ಕರ್ನಾಟಕದ ಕಾಂಗ್ರೆಸ್ನ ಬಂಡಾಯಕ್ಕೆ ಪ್ರಮುಖ ಕಾರಣವಾಗಿದ್ದು, ಇದೇ ರೀತಿಯ ಪರಿಸ್ಥಿತಿ ರಾಜ್ಯದ ಕಾಂಗ್ರೆಸ್ನಲ್ಲಿ ಮುಂದುವರೆದಿದ್ದೇ ಆದರೆ ಇನ್ನೊಂದೆರಡು ತಿಂಗಳ ಅವಧಿಯಲ್ಲಿ ಈ ಶಾಸಕರು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಆ ಮೂಲಕ ರಾಜ್ಯ ಸರ್ಕಾರದ ಪತನಕ್ಕೆ ಕಾರಣವಾಗ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತದವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ರಾಜ್ಯದ ಕಾಂಗ್ರೆಸ್ನ ಈ ರೀತಿಯ ಭಿನ್ನಮತಕ್ಕೆ ನಾನು ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಅಂಶ ಇದಾವ ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟಿಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಅದೇ ರೀತಿ ನನ್ನ ಇಟಿಗೆ ಹೇಮಂತ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.